ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ, ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ T20 ಪ್ರಿವ್ಯೂ ಮಾಡ್ತೀನಿ. ಈಗ ರಿವ್ಯೂ ವಿಚಾರದಲ್ಲಿ ನೋಡೋದಾದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಇಂಡಿಯಾದವರು ಫಾರ್ ದಿ ಫಸ್ಟ್ ಟೈಮ್ ಟಾಸ್ನ ಗೆದ್ಬಿಟ್ಟು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಒಂದೊಳ್ಳೆ ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು, ಒಂದೊಳ್ಳೆ ಡಿಫೆಂಡ್ನ ಮಾಡಿಕೊಂಡ್ರು ಅನ್ಬೋದು. ಯಾಕೆಂದರೆ ಸೌತ್ ಆಫ್ರಿಕಾದವರು ಯಾವಾಗಲೂ ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಮ್ಯಾಚ್ನ ಗೆಲ್ಲೋ ಮೂಮೆಂಟಲ್ಲಿ ತೊಗೊಂಡು ಹೋಯ್ತಿದ್ರು. ಆದರೆ ಇಂಡಿಯಾದವರು ಒಂದೊಳ್ಳೆ ಬೌಲಿಂಗ್ನ ಮಾಡಿಬಿಟ್ಟು ಟಾಸ್ನ ಗೆದ್ಬಿಟ್ಟು, ಒಟ್ನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ ಬೇಗನೆ ಔಟ್ ಆದ. ಇಲ್ಲಿ ಡಿಕಾಕ್ ಅವರಾಗಲಿ ಮಾರ್ಕಮ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಮೇನು ಇಲ್ಲಿ ಇಂಡಿಯಾ ಬೌಲಿಂಗು ಒಂದು ಲೆವೆಲ್ಗೆ ಆಗಿತ್ತು ಅನ್ಬೋದು. ಯಾಕೆಂದರೆ ಇಲ್ಲಿ ಮಿನಿಮಮ್ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು ವಿಕೆಟ್ ಕಳ್ಕೊಂಡಿದ್ರು. ಒಟ್ಟಿನಲ್ಲಿ ಒಂದು ವಿಕೆಟ್ ಅನ್ನೋಕ್ಕಿಂತ ಮಿನಿಮಮ್ 2 ವಿಕೆಟ್ ಕಳ್ಕೊಂಡಿದ್ರು. 20 ಓವರ್ ತನಕ ಇವರು 100 ರನ್ನ ಮಾಡಿಕೊಂಡ್ರು. ಆಮೇಲೆ ಸಿಕ್ಕಾಪಟ್ಟೆ 150 ಹೊಡೆಯೋಕ್ಕೂ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು ಅನ್ಬೋದು. ಯಾಕೆಂದರೆ ಇಲ್ಲಿ ಸೌತ್ ಆಫ್ರಿಕಾದವರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ಗಳು ಇದ್ರೂ ಇಲ್ಲಿ ಯಾನ್ಸನ್ ಆಗಲಿ ಮಾರ್ಕಮ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅನ್ಬೋದು. ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದ್ರು ಅನ್ಬೋದು. ಬಂದಿದ್ದ ಕ್ಯಾಮೆ ಇನ್ನಿಂಗ್ಸ್ಗಳಿಂದ ಇವರು 270ನ ಹೊಡೆಯೋಕ್ಕೆ ಕೊಟ್ಟರು ಅನ್ಬೋದು. ಟಾರ್ಗೆಟ್ನ ಆಲ್ಔಟ್ನೇ ಆದರು ಅನ್ಬೋದು. ಮಿನಿಮಮ್ 3 ಓವರ್ ಇದ್ದಂಗೆ ಇವರು ಆಲ್ಔಟ್ ಆದರು ಸೌತ್ ಆಫ್ರಿಕಾದವರು. ಮೇನು ಇಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡೋದಾದರೆ ಇಲ್ಲಿ ಹರ್ಷದೀಪ್ ಸಿಂಗು ಮೇನು 8 ಓವರ್ಗೆ ಒಂದೊಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಮೇನು ಇವರಿಬ್ಬರು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ 8 ಓವರ್ಗೆ ಜಸ್ಟ್ 36 ರನ್ ಕೊಟ್ಟು 1 ವಿಕೆಟ್ ತಗೊಟ್ರು ಒಂದೊಳ್ಳೆ ಓವರ್ನ ಮಾಡಿಕೊಟ್ರು ಇಂಡಿಯಾಕ್ಕೆ. ಒಟ್ಟಿನಲ್ಲಿ ಹರ್ಷಿತ್ ರಾಣಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಏನು ಅಂತ ಹೇಳೋ ವಿಕೆಟ್ ತೆಗಿಲಿಲ್ಲ ಅಂದರು. ಒಂದು ಲೆವೆಲ್ಗೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಮೇನು ಇಲ್ಲಿ ಕುಲ್ದೀಪ್ ಯಾದವ್ ಗೇಮ್ ಚೇಂಜಿಂಗ್ ಮಾಡಿದ್ದು ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್, ಪ್ರಸಿದ್ಧ ಕೃಷ್ಣ ಇವರಿಬ್ಬರು ಮೇನು 4 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ಟು, ಮತ್ತು ರವೀಂದ್ರ ಜಡೇಜಾ 1 ಕ್ರೂಷಿಯಲ್ ವಿಕೆಟ್ನ ತಕ್ಕೊಟ್ಟು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೆ ರವೀಂದ್ರ ಜಡೇಜಾ ಎಲ್ಲದಕ್ಕಿಂತ. ಒಟ್ಟಿನಲ್ಲಿ ಮೇನು ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಮೇನು 4 ಕ್ರೂಷಿಯಲ್ ವಿಕೆಟ್ ತಕ್ಕೊಟ್ರು. ಸಿಕ್ಕಾಪಟ್ಟೆ ಗೇಮ್ ಚೇಂಜಿಂಗ್ ಆಯಿತು ಅನ್ಬೋದು. ಲಾಸ್ಟಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡ್ರು. ನಾನೇನೋ ಒಂದು 350 ಹೊಡಿತಾರೆ ಅಂದ್ಕೊಂಡ್ರೆ ಇವರು 270ಕ್ಕೇನೆ ಆಲ್ಔಟ್ ಆದರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು, ಕ್ಯಾಚಿಂಗಲ್ಲಾಗಲಿ ಫೀಲ್ಡಿಂಗು, ರನ್ಔಟ್ಗಳಾಗಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ತಿಲಕ್ ವರ್ಮಗೆ ಇವರು ನಾನು ಹೇಳಿದ್ದೆ ಪ್ರಿವ್ಯೂ ವಿಡಿಯೋದಲ್ಲಿ, ಒಟ್ಟಿನಲ್ಲಿ ತಿಲಕ್ ವರ್ಮನ ಇವರು ಟೀಮಲ್ಲಿ ತಗೊಂಡು ಬಂದೇ ಬರ್ತಾರೆ. ವಾಷಿಂಗ್ಟನ್ ಜಾಗದಲ್ಲಿ ಇವರು ಬಂದೇ ಬರ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ತಗೊಬಂದರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ 270ನ್ನ ಚೇಸ್ ಮಾಡೋಕ್ಕೆ ಕೊಟ್ಟರು ಇಂಡಿಯಾದವ್ರಿಗೆ. ಒಟ್ಟಿನಲ್ಲಿ ಟಾಸ್ನ ಫಸ್ಟ್ ಟೈಮ್ ಇಂಡಿಯಾದವ್ರು ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಮೇನು 270ನ್ನ ಚೇಸ್ ಮಾಡೋಕ್ಕೆ ಬಂದಿದೆ ಇಂಡಿಯಾ. ಒಟ್ಟಿನಲ್ಲಿ ಒಂದೊಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ ಒಟ್ಟಿನಲ್ಲಿ ಅಗ್ರೆಸಿವ್ನೆಸ್ನ ತೋರಿಸಿದ್ರು ಅನ್ಬೋದು. ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗಿಲಿಲ್ಲ. ಒಟ್ಟಿನಲ್ಲಿ ಸೌತ್ ಆಫ್ರಿಕಾದವರು ಲುಂಗಿ ಎಂಗಿಡಿ ಆಗಲಿ ಮಾರ್ಕೋ ಯಾಕ್ಸನ್ ಆಗಲಿ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಯಾರು ಕೇಶವ್ ಮಹಾರಾಜನ್ ಆಗಲಿ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ. ಮಾರ್ಕ್ರಮ್ನ ಗ್ಯಾಪಲ್ಲಿ ಆಡಿಸಿದ್ರು ಇವರು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರು ಮಾಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸೀರೀಸ್ನ ಕೈವಶ ಮಾಡ್ಕೊಳ್ಳಲ್ಲಿ ಇಂಡಿಯಾದವರು ಫಲ ಕೊಟ್ಟರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ದೆ ಮೇನು ಇಲ್ಲಿ ಯಶಸ್ವಿ ಜೈಸ್ವಾಲ್ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಒಂದು ಟೈಮಲ್ಲಿ ಇವರಿಬ್ಬರೇ ಮ್ಯಾಚ್ ಮುಗಿಸೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಯಾಕೆಂದರೆ ಇಲ್ಲಿ ಒಂದು ಟೈಮಲ್ಲಿ ಇವರು ಇಂಡಿಯಾದವರು ಮ್ಯಾಚ್ನ ಮುಗಿಸೋ ಚಾನ್ಸಲ್ಲಿ ಯಶಸ್ವಿ ಜೈಸ್ವಾಲ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಅಲ್ಲೇ ಏನಾದ್ರು ಮಕ್ಕರಾಗಿ ರೋಹಿತ್ ಶರ್ಮಾ ಔಟ್ ಆದರೂ ಹೊರತು ಬೇಕು ಅಂತ ಔಟಾಗಿ ಏನೂ ಆಗಲಿಲ್ಲ. ಒಟ್ಟಿನಲ್ಲಿ ಯಶಸ್ವಿ ಜೈಸ್ವಾಲ್ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ರು ಅನ್ಬೋದು. ಮೇನು ಇವರು ಸಿಕ್ಕಾಪಟ್ಟೆ 4ಗಳನ್ನ ಹೊಡೆದ್ರು ಅಂತ ಹೇಳ್ಕೊಳ್ಳೋ 6 ಹೊಡಿಲಿಲ್ಲ ಅಂದರು. ಇವರು ವಿರಾಟ್ ಕೊಹ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು ಅನ್ಬೋದು. ವಿರಾಟ್ ಕೊಹ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಮ್ಯಾಚ್ನ ಬೇಗ ಮುಗಿಸೋದ್ ಕಡೆ ಇಂಡಿಯಾ ಹೋಯ್ತಿದ್ರು ಹೊರತು ಸಿಕ್ಕಾಪಟ್ಟೆ ಲ್ಯಾಗ್ ಮಾಡೋ ವರ್ಷನ್ ಅಂತ ಆಗಿರಲಿಲ್ಲ ಇಂಡಿಯಾದವರು. ಒಟ್ಟಿನಲ್ಲಿ 121 ಬಾಲ್ಗೆ ಯಶಸ್ವಿ ಜೈಸ್ವಾಲ್ 116 ರನ್ ಹೊಡೆದು 100 ರನ್ ಹೊಡೆದ್ರು. ಒಟ್ಟಿನಲ್ಲಿ ಸೆಂಚುರಿ ಮೇಕಿನ ಆದರೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗಳ ಜೊತೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ನ ತೊಗೊಂಡ್ರು. ಹೆಂಗೆ ಗೇಮ್ನ ತುಂಬ ಚೆನ್ನಾಗಿ ಆಡಬೇಕು, ಒಂಚೂರು ತಾಳ್ಮೆ ಆಟ ಆಡಬೇಕು ಅಷ್ಟೇ ಹೊರತು ರೋಹಿತ್ ಶರ್ಮಾ
75 ರನ್ ಹಾಫ್ ಸೆಂಚುರಿ ಹೊಡೆದ್ರು. ಒಟ್ನಲ್ಲಿ ಇವರಿಬ್ಬರೇ ಮ್ಯಾಚ್ ಮುಗಿಸೋ ಚಾನ್ಸಸ್ ಒಂದು ಟೈಮಲ್ಲಿ ಇತ್ತು. ಒಟ್ನಲ್ಲಿ SSC ಜಯಸೂರ್ಯ ಆತರಿಗೂ ಟಾಂಜಾನಿಯಾ ಹತ್ರ ಆಡೋಕೆ ಹೋದ್ರು. ಅದರಿಂದನೇ ರೋಹಿತ್ ಶರ್ಮಾ ಮಕ್ಕರಾಗಿ ಔಟ್ ಆದ್ರ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ಪು ಮೇನು ವಿರಾಟ್ ಕೊಹ್ಲಿ ಇವ್ರು 3 ಜನನೇ ಬ್ಯಾಟಿಂಗ್ ಆಡಿದ್ರು. ಒಟ್ನಲ್ಲಿ ಈಸಿ ಸ್ಕೋರ್ ಅನ್ಬೋದು. ಇಂಡಿಯಾಗೆ ಒಟ್ನಲ್ಲಿ ಟಾಸ್ ಗೆದ್ದು ಇವರು ಫಸ್ಟ್ ಟೈಮ್ ಮ್ಯಾಚ್ನು ಗೆದ್ದರು ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚನ್ನ ಗೆದ್ರು ಗುರು. 3 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದು ಸೀರೀಸ್ನ ಕೈವಶ ಮಾಡಿಕೊಂಡ್ರು. ಒಟ್ನಲ್ಲಿ ನನಗೆ ಗೊತ್ತಿತ್ತು ಈ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಒಂದು ಸೈಡ್ ಮಾಡಿಕೊಂಡ್ರು ಅನ್ಬೋದು. ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು. 2 ಮ್ಯಾಚಲ್ಲೂ ಇವರು ತೀರಾ ವರ್ಸ್ಟ್ ಬೌಲಿಂಗ್ ಮಾಡ್ತಿದ್ರು. ಈ ಮ್ಯಾಚಲ್ಲಂತೂ ಟಾಪ್ ನಾಚ್ ಬೌಲಿಂಗ್ ಮಾಡಿ ಮ್ಯಾಚ್ನ ಕೈವಶ ಮಾಡಿಕೊಂಡ್ರು. ಎಲ್ಲಿ ಇಂಡಿಯಾ ಬೌಲಿಂಗ್ ಎಡವತ್ತಿತ್ತು ಅಲ್ಲೆಲ್ಲ ಸರಿ ಮಾಡಿಕೊಂಡು ಇಂಡಿಯಾದವರು ಕೈವಶ ಮಾಡಿಕೊಂಡ್ರು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ರು ಗುರು. ಒಟ್ನಲ್ಲಿ ಸಿಗುವ ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋದಲ್ಲಿ. ಮೇನ್ ಗುರು ಇಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪ್ರಿವ್ಯೂ ವಿಚಾರದಲ್ಲಿ ನೋಡೋದಾದ್ರೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ 5 ಮ್ಯಾಚ್ ನಡೆಯುತ್ತೆ. ಒಟ್ನಲ್ಲಿ ಈ ಮ್ಯಾಚ್ ಎಷ್ಟು ಗಂಟೆಗಪ್ಪ ಸ್ಟಾರ್ಟ್ ಆಗುತ್ತೆ ಅಂದರೆ 7:30 ಸ್ಟಾರ್ಟ್ ಆಗುತ್ತೆ. ಈ ಪಿಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಇದು ಇಂಡಿಯಾದಲ್ಲೇ ನಡೆಯುತ್ತೆ. ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಹೈ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಹೈ ಸ್ಕೋರ್ ಆಗೋಕ್ಕಿಂತ ಇಂಡಿಯಾದವರು ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಟಾಸ್ ಗೆದ್ದಬೇಕು. ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನನ್ನ ಪ್ರಕಾರ ಇಲ್ಲಿ ಇಂಡಿಯಾದವರು ಬೌಲಿಂಗ್ ತಗೊಂಡು ಒಟ್ನಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಯಾಕೆಂದರೆ ಇಲ್ಲಿ ಸ್ಕ್ವಾಡಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇರೋದಿಲ್ಲ. ಆ್ಯಸ್ ಯೂಶುವಲ್ ಅವರು ರಿಟೈರ್ಡ್ ಆಗಿದ್ದಾರೆ. ಒಟ್ನಲ್ಲಿ ಮೇನು ಇವರು ಟೀಮ್ ಚೇಂಜಸಲ್ಲಿ ಏನಾರು ಇರುತ್ತಾ ಅಂದರೆ 99% ಟೀಮ್ ಚೇಂಜಸಲ್ಲಿ ಏನೂ ಇರೋದಿಲ್ಲ. ಹೋದ ವರ್ಷ ಸೌತ್ ಆಫ್ರಿಕಾ ಸೀರೀಸಲ್ಲಿ ಯಾರ್ಯಾರು ಆಡ್ತಾರೆ ಅವ್ರನ್ನೇ ತಗೊಬಂದು ಆಡಿಸ್ತಾರೆ ಅನ್ಬೋದು. ಮೇನು ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅನ್ಬೋದು. ಒಟ್ನಲ್ಲಿ ಮೇನು ಇಲ್ಲಿ ಮಿನಿಮಮ್ 190 ಇಲ್ಲ 150 ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ, ಚೆಚ್ಚಿ ಕೆಡಕ್ತಾರೆ ಅನ್ಬೋದು. ಮೇನು ತಿಲಕ್ ಅವರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರ್ತಾರೆ. ಅವರು ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ಇಂಡಿಯಾ ಸ್ಕ್ವಾಡ್ ಕಡೆ ವಿಚಾರದಲ್ಲಿ ನೋಡೋದಾದ್ರೆ, ಇಲ್ಲಿ ಅಭಿಷೇಕ್ ಶರ್ಮಾ ಇವರು ಓಪನಿಂಗ್ ಆಡಿಸ್ತಾರೆ. ಒಟ್ನಲ್ಲಿ ಶುಭ್ಮನ್ ಗಿಲ್ ಇಲ್ಲಿ ಬ್ಯಾಕ್ ಆಗಿದ್ರೆ ಇಂಜುರಿಯಿಂದ ಏನೋ ಡೌಟ್ ಆಗಿಲ್ಲ ಅನ್ಬೋದು. ಮೇನು ಇಲ್ಲಿ ಲೆಜೆಂಡ್ರಿ ಪ್ಲೇಯರ್ ನೋಡೋದಾದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ ಏನಾದ್ರು ಕಂಬ್ಯಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ ತಿಲಕ್ ವರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಒಟ್ನಲ್ಲಿ ಗೇಮ್ ಚೇಂಜ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಅವರೇ ಇದೆ ಅನ್ಬೋದು. ಇಲ್ಲಿ ಸಂಜು ಸ್ಯಾಮ್ಸನ್ನ ಇವರು ಕಂಬ್ಯಾಕ್ ಮಾಡಿದ್ದಾರೆ. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ಗೆ ಏನು ಬೇಕಿರಲಿಲ್ಲ. ಇವ್ರನ್ನ ತಗೊಬಂದು ಸುಮ್ಮನೆ ಇವರು ಕೀಪಿಂಗ್ಗೋಸ್ಕರ ಆಡಬೇಕು ಹೊರತು ಇವರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಲ್ಲ ಅನ್ಬೋದು. ಒಂದೊಳ್ಳೆ 2 ಮ್ಯಾಚಲ್ಲಿ ಆಡ್ತಾರೆ. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡೋದು ಡೌಟು ಅನ್ಬೋದು. ಒಟ್ನಲ್ಲಿ ಶಿವಮ್ ದುಬೆ ಒಂದೊಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಸ್ಪಿನ್ನಿಂಗ್ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ಕುಲ್ದೀಪ್ ಯಾದವ್ಗೆ ಸಿಕ್ಕಾಪಟ್ಟೆ ಚಾನ್ಸ್ಗಳು ಸಿಗ್ತಿದೆ. ಒಟ್ನಲ್ಲಿ ಇಲ್ಲಿ ಅಕ್ಷಯ್ ಪಟೇಲು ಅಷ್ಟೇ ಸಿಕ್ಕಾಪಟ್ಟೆ ಚಾನ್ಸ್ಗಳು ಸಿಗ್ತಿದೆ. ಅಕ್ಷಯ್ ಪಟೇಲು ಒಂದೊಂದು ಟೈಮು ಚೆನ್ನಾಗಿ ಆಡ್ತಾರೆ, ಒಂದೊಂದು ಟೈಮು ಬೇಕಾಗಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ವರುಣ್ ಚಕ್ರವರ್ತಿಗೂ ಚಾನ್ಸ್ ಕೊಟ್ಟವ್ರೆ. ಒಟ್ನಲ್ಲಿ ಇಲ್ಲಿ ಶುಭ್ಮನ್ ಗಿಲ್, ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಒಂದೊಳ್ಳೆ ಸ್ಟಾರ್ಟ್ ಕೊಟ್ಟರೆ ಗೇಮ್ ಚೇಂಜಸ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅಷ್ಟೇ ಒಟ್ನಲ್ಲಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಒಟ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಟ್ನಲ್ಲಿ ಬೌಲಿಂಗ್ ಕಡೆ ಒಂಚೂರು ಗಮನ ವಹಿಸ್ಬೇಕು. ಒಟ್ನಲ್ಲಿ ಬ್ಯಾಟಿಂಗ್ ಕಡೆ ಇವರು ಕ್ಲಿಕ್ ಆಗಲಿಲ್ಲ ಅಂದರೆ ಏನು ಪರವಾಗಿಲ್ಲ. ಅಟ್ಲೀಸ್ಟ್ ಬೌಲಿಂಗ್ ಕಡೆನಾದ್ರು ಇವರು ಕ್ಲಿಕ್ ಆಗಲೇಬೇಕು. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಕಿಂಗ್. ಈಗ ನಡೆದಿರೋ ಮ್ಯಾಚ್ಗಳು ನೋಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ಕೊಳ್ಳೋ ಆಟ ಆಡಿಲ್ಲ ಅನ್ಬೋದು. ಒಟ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಗೇಮ್ ಚೇಂಜಸ್ ಮಾಡೋ ಚಾನ್ಸಸ್, ಅವರು ಗೇಮ್ನ ತುಂಬ ಚೆನ್ನಾಗಿ ಆಡ್ತಾರೆ. ಒಂದೊಂದು ಟೈಮು ಸಿಕ್ಕಾಪಟ್ಟೆ ತೀರಾ ಖರಾಬ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರೋ ಚಾನ್ಸಸ್ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ. ಒಟ್ನಲ್ಲಿ ಒಂದೊಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದೇ ಬರುತ್ತೆ ಅಂತ ನನಗೇನೋ ಚಾನ್ಸ್ ಇದೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಟೀಮು ಇಷ್ಟು ಟೋಟಲ್ ಆಗಿ ಇರ್ತಾರೆ ಗುರು. ಏನು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಸ್ಟಾರ್ಟ್ ನೋಡಿದ್ರೆ 31 ಮ್ಯಾಚಲ್ಲಿ ಇಂಡಿಯಾದವರು ಸಿಕ್ಕಾಪಟ್ಟೆ ಹೈ ಇಂಡಲ್ಲಿ ಇದ್ದಾರೆ ಅನ್ಬೋದು. 18 ಮ್ಯಾಚ್ನಾಗ ಗೆದ್ದಿದ್ರೆ ಸೌತ್ ಆಫ್ರಿಕಾದವರು ಬರೀ 12 ಮ್ಯಾಚ್ನಾಗ ಗೆದ್ದವ್ರೆ. ಒಟ್ನಲ್ಲಿ 12 ಮ್ಯಾಚು ಇಂಡಿಯಾದವ್ರು ಸೋತಿದ್ರೆ 18 ಮ್ಯಾಚ್ನ ಸೌತ್ ಆಫ್ರಿಕಾದವ್ರು ಸೋತವ್ರೆ. ಒಂದು ನೋ ಲಾಸ್ ಆಗಿದೆ. ಒಟ್ನಲ್ಲಿ ಹೋಮ್ ಗ್ರೌಂಡ್ ಅಂದಾಗೆಲ್ಲ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆಲ್ತಾರ ಅಂದರೆ 100% ಗೆದ್ದೇ ಗೆಲ್ತಾರೆ. ಒಟ್ನಲ್ಲಿ ಈ ಮ್ಯಾಚ್ ಗೆಲ್ಲಿಲ್ಲ ಅಂದರೂ ಮಿನಿಮಮ್ 5 ಸೀರೀಸಲ್ಲಿ 3 ಸೀರೀಸ್ ಅಂತೂ 100% ಗೆದ್ದೇ ಗೆಲ್ತಾರೆ. ಮಧ್ಯದಲ್ಲಿ ಒಂದೊಂದು ಮ್ಯಾಚು ಸೋಲೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆಂದರೆ ಫಸ್ಟ್ ಮ್ಯಾಚು ಇಂಡಿಯಾದವರು ಅಷ್ಟು ಈಸಿಯಾಗಿ ಗೆಲ್ಲೋದಿಲ್ಲ. ಒಟ್ನಲ್ಲಿ ಮೇನ್ ಗುರು.
ಯಾವಪ್ಪ ಬರುತ್ತೆ ಅಂದರೆ ಟಿ ವಿಲಿ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ 1 ಇಲ್ಲ 2ರಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಕನ್ನಡದಲ್ಲೇ ಬರುತ್ತೆ ಗುರು. ಒಟ್ಟಿನಲ್ಲಿ ಫೋನಲ್ಲಿ ಎಲ್ಲಲ್ಲಪ್ಪ ಬರುತ್ತೆ ಅಂದರೆ ಜಿಯೋ ಹಾಟ್‌ಸ್ಟಾರ್ ಬರುತ್ತೆ. ಒಟ್ಟಿನಲ್ಲಿ 7:30ಗೆ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ರಾತ್ರಿ ಹೊತ್ತು ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ 5 ಮ್ಯಾಚಲ್ಲಿ ಮಿನಿಮಮ್ 3 ಮ್ಯಾಚ್ ಅಂತೂ ಗೆದ್ದೇ ಗೆಲ್ತಾರೆ ಅಂತ ನನಗೇನೋ ಬಿಲೀಫ್ ಅಂತೂ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಇವರು ಟೀಮಲ್ಲಿ ಮೇನ್ ಗುರು ಇವರು ಹರ್ಷಿತ್ ರಾಣಾನೇ ಆಡಿಸ್ಬೇಕು ಅಂದರೆ ಒಟ್ಟಿನಲ್ಲಿ ಟೀಮ್ಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಅಂತೂ ಬಿದ್ದೇ ಬೀಳುತ್ತೆ ಅಂತ ನನಗೇನು ಅನ್ನಿಸುತ್ತೆ. ಇವರು ಹರ್ಷಿತ್ ರಾಣಾ ಜಾಗಕ್ಕೆ ಅಟ್ಲೀಸ್ಟು ಇವರು ಹರ್ಷ ಸಿಂಗ್ ಹಾಕ್ಕೊಂಡ್ರೆ ಒಟ್ಟಿನಲ್ಲಿ ಟೀಮು ತುಂಬ ಚೆನ್ನಾಗಿರುತ್ತೆ ಅಂತ ನನಗೇನು ಅನ್ನಿಸುತ್ತೆ. ಇವರು ಇಲ್ಲದೇ ಇರೋ ಟೀಮ್ಗಳನ್ನೆಲ್ಲ ಮಾಡಿಕೊಂಡು ಟೀಮ್ನ ಹಾಳು ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇವರು ರಿಂಕು ಸಿಂಗ್ನು ಟೀಮಲ್ಲಿ ತರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಈ ಮೊದಲನೇ ಮ್ಯಾಚಲ್ಲಿ ತರೋದಿಲ್ಲ, 2ನೇ ಮ್ಯಾಚಲ್ಲಿ ಇಲ್ಲ ಟೀಮು ಇನ್ನೇನು ಸೋಲೋ ಮೂಮೆಂಟ್ಗಳಲ್ಲಿ ಇವರು ಟೀಮ್ನ ತರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ರಿವ್ಯೂ ಮ್ಯಾಚ್ನು ಮಾಡಿದ್ದೀನಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಪ್ರಿವ್ಯೂ ಮ್ಯಾಚ್ನು ಮಾಡಿದ್ದೀನಿ. ಟೋಟಲಾಗಿ 5 ಮ್ಯಾಚ್ ಇರುತ್ತೆ. ಈ 2 ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಬರೀ ನೀವು ವಿಡಿಯೋನ ನೋಡ್ಬಿಡ್ತೀರಾ, ಒಂದು ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ, ಒಂದು ಲೈಕು ಮಾಡಲ್ಲ. ಒಟ್ಟಿನಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಫ್ರೀಯಾಗಿದೆ ಸಬ್ಸ್ಕ್ರೈಬ್ ಮಾಡೋದು, ಏನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1,000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ ಗುರು.